ಹಾಯ್ ಎಲ್ಲರೂ ಹೆಂಗಿದ್ದೀರಿ? ಬರ್ರಿ ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಬದ್ನಿಕಾಯಿ ಪಲ್ಯ ಮಾಡೋ ರೆಸಿಪಿ ಹೇಳ್ಕೊಡ್ತೀನಿ. ಒಂದು ಬಾಣಲಿ ಇಟ್ಟು ಅದ್ರಾಗ ಶೇಂಗಾ ಹಾಕೊಂಡು ಹುರಿಬೇಕು. 2 ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಅದ ಬಾಣಲಿಗೆ ಸಾಸಿವೆ ಹಾಕಬೇಕು. ಸಾಸಿವೆ ಚಟ್ ಅನ್ಸಿಡ್ದಾಗ ಜೀರಿಗೆನೂ ಹಾಕಬೇಕು. ಇವಾಗ ಸಣ್ಣದಂಗೆ ಹೋಳಿಟ್ಟಿರೋ ಉಳ್ಳಾಗಡ್ಡಿ ಹಾಕಬೇಕು. ಉಳ್ಳಿಗಡ್ಡಿ ಹಾಕೊಂಡ್ ಬಳಕ ಸ್ವಲ್ಪ ಹುರ್ಕೊಂಡು ನಂತರ ಕರಿಬೇವು ಹಾಕಬೇಕು. ಕರಿಬೇವು ಕಪ್ಪಾಗ್ತದೆ. ಹುರಿದಿಟ್ಟಿರೋ ಶೇಂಗಾನ ಕುಟ್ಟು ಜಾರಿಗೆ ಹಾಕೋಬೇಕು. ಅದು ಹುರಿ ಗ್ಯಾಪ್ ಒಳಗನ ನಾವು ಹುರಿದಿಟ್ಟಿರೋ ಶೇಂಗಾನ ಸಣ್ಣದಾಗಿ ಕುಟ್ಕೋಬೇಕು. ಸ್ವಲ್ಪ ಕೆಂಪಾಗಬೇಕಾ ಸಣ್ಣಗೆ ಹೆಚ್ಚಿರೋ ಟೊಮೊಟೊನ ಉಳ್ಳಿಗಡ್ಡಿಗೆ ಹಾಕಬೇಕು. ಹಾಕಿದ ಬಳಕ ಅದನ್ನು ಚಂದಂಗೆ ಹುರಿಬೇಕು. ನಡು ಪಾನಿಗೆ ಸಕ ಹುರ್ಕೋತಿರ್ಬೇಕು. ಪಾನಿಗೆ ಹುರಿದ ಬಳಕ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಮತ್ತು ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿನೂ ಹಾಕಬೇಕು. ನಾವು ಉತ್ತರ ಕರ್ನಾಟಕದವ್ರು ಹಾಗಾಗಿ ನಾವು ಖಾರ ಭಾಳ ತಿಂತೀವಿ. ಹಾಗಾಗಿ ನಾವು ಸಿಕ್ಕಾಪಟ್ಟೆ ಖಾರ ಹಾಕೋತೀವಿ. ನಿಮಗೆ ಬೇಕಾದ್ರೆ 1/2 ಚಮಚೆ ಅಥವಾ 2 ಚಮಚೆ ಅಷ್ಟು ಹಾಕಿದ್ರೆ ಸಾಕು. ಆಮೇಲೆ ಮೊದಲು ಹೆಚ್ಚಿಟ್ಟಿರುವಂತಹ ಬದ್ನಿಕಾಯಿನ ನೀರಿನಿಂದ ಆಚೆ ತಕ್ಕೊಂಡು ಅವನ್ನ ಪಾನ್ಗಿಗೆ ಹಾಕಿ ಬದ್ನಿಕಾಯಿನೆಲ್ಲನೂ ಪಾತ್ರೆಗೆ ಹಾಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಬಳಕ ಅದನ್ನು ಒಂದು ತಟ್ಟೆ ಇಟ್ಟು ಮುಚ್ಚಿಡಬೇಕು. ಮುಚ್ಚಿಟ್ಟ ಅವಾಗ ಚೆಕ್ ಮಾಡ್ಕೋತಿರ್ಬೇಕು ಬದ್ನಿಕಾಯಿ ಪಲ್ಯ ಹುರಿದತೆ ಇಲ್ಲೋ ಅಂಥೇಳಿ. ಆಮೇಲೆ ಕುಟ್ಟಿಟ್ಟಿರುವಂತಹ ಶೇಂಗಾನ ಪಲ್ಯಗೆ ಹಾಕಿ ಕಲಿಸ್ಕೋಬೇಕು. ಬಳಕ ಅದನ್ನು ಮತ್ತೆ ಪ್ಲೇಟ್ ಇಟ್ಟು ಮುಚ್ಚಿಟ್ಟು 5 ನಿಮಿಷ ಮುಗುಳಕ್ಕೆ ಬಿಟ್ಟ ನಂತರ ಗ್ಯಾಸ್ ಬಂದ್ ಮಾಡಬೇಕು. ನುಗ್ಗೆಕಾಯಿ ಸಾರು ಸಹ ಮಾಡಿವು. ನಿಮಗೆ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿರಿ. ಇಷ್ಟು ಸಮಾಧಾನವಾಗಿ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮುಂದೆ ಇಂಥ ವಿಡಿಯೋಗಳ ಭಾಳ ಬರ್ತಾವೆ. ನೀವು ಲೈಕ್ ಶೇರ್ ಮಾಡಕತ್ತೀರಂದ್ರೆ ನಮಗೂ ಒಂದು ಮಾಡ್ಬೇಕನ್ನೋ ಹುಮ್ಮಸ್ ಬರ್ತದೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ.